ಆಸ್ತಿ ನೋಂದಣಿ ಶುಲ್ಕ ಏರಿಕೆಗೆ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಸರ್ಕಾರ ದಿವಾಳಿಯಾಗಿದೆ ಅಂದ್ರೆ ಸಿಎಂ ಸಿಟ್ಟು ಬರುತ್ತೆ. ಆಸ್ತಿ ನೋಂದಣಿ ಹಾಗೆ ಬಾಂಡ್ ಸೇರಿದಂತೆ ಎರಡನೇ ಬಾರಿ ಶುಲ್ಕವನ್ನ ಹೆಚ್ಚಳ ಮಾಡಲಾಗಿದೆ. ಕಮರ್ಷಿಯಲ್ ಟ್ಯಾಕ್ಸ್ ಹೆಚ್ಚಳ ಮಾಡಿಲ್ಲ. ಜಿಎಸ್ಟಿ ಇರೋದ್ರಿಂದ ಜನರು ಬಚಾವಾಗಿದ್ದಾರೆ. 5 ಗ್ಯಾರಂಟಿಗಳಲ್ಲಿ ಕೇವಲ 3 ಗ್ಯಾರಂಟಿ ಮಾತ್ರ ಕೊಡ್ತಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ದಿವಾಳಿ ಎದ್ದಿದೆ ಅಂತ ಹೇಳಿದರೆ ಸಿದ್ದರಾಮಯ್ಯನವರು ಭಾಳ ಅವರಿಗೆ ಸಿಟ್ಟು ಬರ್ತದೆ, ಅವರು ವ್ಯಗ್ರರಾಗ್ತಾರೆ. ಇದು ಎರಡನೇ ಸರ್ತಿ ಅವರು ಈ ರಿಜಿಸ್ಟ್ರೇಷನ್ನು ಇತ್ಯಾದಿ ಜಾಸ್ತಿ ಮಾಡಿದ್ದು. ಮೊದಲು ಬಾಂಡ್ ಜಾಸ್ತಿ ಮಾಡಿದರು, ಈಗ ರಿಜಿಸ್ಟ್ರೇಷನ್ ಜಾಸ್ತಿ ಮಾಡಿದ್ದಾರೆ. ಯಾವುದು ಇಲ್ಲಿವರೆಗೆ 48 ಐಟಮ್ಗಳು, ಇದು ಲಿಸ್ಟು ನಾನು ಹಿಂದೆ ಕೊಟ್ಟಿನಿ, ಈಗ ಇಮಿಡಿಯೇಟ್ ನನ್ನ ಹತ್ತಿರ ಇಲ್ಲ. ಈ 48 ಲಿಸ್ಟ್ಗಳನ್ನು 48 ಬೇರೆ ಬೇರೆ ಐಟಮ್ಗಳನ್ನು ತನ್ನ ಕೈಯಲ್ಲಿರುವಂಥದ್ದು. ಸುದೈವದಿಂದ ಇವತ್ತು ಕಮರ್ಷಿಯಲ್ ಟ್ಯಾಕ್ಸು ಮೊದಲೇನಿತ್ತು, ಅರ್ಥಾತ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸು, ಇದು ಇವ್ರ ಹತ್ರ ಇಲ್ಲ. GST ಇದೆ ಅನ್ನುವ ಕಾರಣಕ್ಕೆ ಜನ ಇವತ್ತು ಕರ್ನಾಟಕದಲ್ಲಿ ಬಚಾವಾಗಿದ್ದಾರೆ, ಪಾರಾಗಿದ್ದಾರೆ. ಇಲ್ಲ ಅಂದರೆ ಅದಕ್ಕೆ ಇವರು ಸಿಕ್ಕಾಪಟ್ಟೆ ದುಡ್ಡು ಏರಿಸೋರು. ಮತ್ತು ಇವರು ಕೊಡುವಂಥದ್ದು, ಇವರು ಕೊಡ್ತಾ ಇರುವಂಥದ್ದು ಪ್ರಮುಖವಾಗಿ 3 ಸಂಗತಿಗಳನ್ನು ಇರ್ರೆಗ್ಯುಲರ್ ಆಗಿ ಅವಾಗಾದ್ರೊಮ್ಮೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅದು 5ರಲ್ಲಿ 3. ಒಂದು ಬಸ್ಸು ಅಡ್ಡಾಡ್ತಿರ್ತಾವೆ, ಯಾರು ದುಡ್ಡು ಕೇಳೋಕ್ಕಾಗಲ್ಲ, ಆದರೆ ಆ ಬಸ್ಸುಗಳು ಸರಿಯಾಗಿ ನಡೀತಾ ಇಲ್ಲ. ಅದು ಬಿಟ್ಟರೆ ಇವರು ಕೊಡ್ತಾ ಇರೋದು ವಿದ್ಯುತ್ತು 200 ಯೂನಿಟ್ ಫ್ರೀ ಅಂತ ಹೇಳಿದ